ಇವತ್ತು ಹುಣ್ಣಿಮೆ ದಿನ ಇದೊಂದು ಚಿಕ್ಕ ಕೆಲಸ ಮಾಡಿಕೊಂಡ್ರೆ ಇದಕ್ಕೆ ₹1 ನೀವು ಖರ್ಚು ಮಾಡಬೇಕಾದ ನೆಸೆಸಿಟಿ ಇಲ್ಲ. ಹಾಗೆ ನೀವು ಮಾಡ್ಕೋಬೋದು. ಬರೀ ನೀವು ಒಂದು 5 ನಿಮಿಷ ಟೈಮ್ ಸ್ಪೆಂಡ್ ಮಾಡಿದ್ರೆ ಸಾಕು. ನಿಮ್ಮ ಮೈಂಡಲ್ಲಿರೋ ನೆಗೆಟಿವ್ ಥಾಟ್ಸು ಮತ್ತು ನಿಮ್ಮ ಬಾಡಿಲಿರೋ ನೆಗೆಟಿವ್ ಎನರ್ಜಿ ಎಲ್ಲದನ್ನು ಹೋಗಿಸ್ಕೋಬೋದು. ಮತ್ತು ನಿಮ್ಮ ಬಾಡಿ ತುಂಬ ಫ್ರೀಯಾಗಿರುತ್ತೆ. ನಿಮಗೆ ಮುಂದೆ ಒಳ್ಳೆಯದಾಗುತ್ತೆ ಅನ್ನೋ ಭಾವನೆ ಬರುತ್ತೆ. ಅದಕ್ಕೂ ಮುಂಚೆ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದಾರೆ ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋಗೆ ಒಂದು ಲೈಕ್ ಮಾಡಿ. ಮತ್ತು ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಬೇಡಿ. ಸ್ಕಿಪ್ ಮಾಡದೆ ಪೂರ್ತಿ ನೋಡಿ, ಆವಾಗ ಪೂರ್ತಿ ವಿಚಾರ ಗೊತ್ತಾಗುತ್ತೆ. ದಯವಿಟ್ಟು ಸ್ಕಿಪ್ ಮಾಡಬೇಡಿ. ಇವತ್ತು ಹುಣ್ಣಿಮೆ. ಇದೇ ಹುಣ್ಣಿಮೆ ಅಂತಲ್ಲ, ನೀವು ಯಾವ ಹುಣ್ಣಿಮೆ ಬೇಕಾದರೂ ಮಾಡ್ಬೋದು, ಅಥವಾ ಒಂದು ಹುಣ್ಣಿಮೆ ಮಾಡ್ಬೋದು. ನಿಮ್ಮ ಮರ್ತೋಯ್ತು ಅಂದರೆ ನೆಕ್ಸ್ಟ್ ಹುಣ್ಣಿಮೆ ಬಿಟ್ಟು ಅದು ನೆಕ್ಸ್ಟ್ ಹುಣ್ಣಿಮೆ ಬೇಕಾದ್ರೆ ಮಾಡ್ಕೋಬೋದು. ನೀವು ಅಂತಲ್ಲ, ನಿಮ್ಮ ಮನೇಲಿರೋರು ಎಲ್ಲರೂ ಕೂಡ ಮಾಡ್ಕೋಬೋದು. ಮಕ್ಕಳು ಯಾವುದೋ ಏನೋ ಬೇಜಾರು ಬೈತಾ ಇರ್ತಾರೆ, ಒಂಥರ ವಿಚಿತ್ರವಾಗಿ ಆಡ್ತಾ ಇರ್ತಾರೆ, ಅವ್ರುಗಳಿಗೂ ಕೂಡ ಈ ಕೆಲಸ ಮಾಡ್ಬೋದು. ಅದೇನಪ್ಪ ಅಂದರೆ, ಹುಣ್ಣಿಮೆ ದಿನ ಚಂದ್ರ ಹೊರಗಡೆ ಪೂರ್ತಿಯಾಗಿ ಕಾಣಿಸ್ತಾ ಇರ್ತಾನೆ. ಒಂಥರ ನೋಡೋಕ್ಕೆ ತುಂಬ ಖುಷಿ ಆಗ್ತಾ ಇರುತ್ತೆ ನೋಡಿ. ಅದು ಹುಣ್ಣಿಮೆ ದಿನ ಶುಭ ಅಂತ ಹೇಳ್ತೀವಿ. ಅದರಿಂದ ಇವತ್ತು ಏನು ಮಾಡಬೇಕಪ್ಪ ಅಂದರೆ, ಚಂದ್ರ ಮನಸ್ಸಿನ ಕಾರಕ, ಅಂದರೆ ಮನಸ್ಸಿನ ಅಧಿಪತಿ ಅವನು ಮನಸ್ಸನ್ನು, ನಮ್ಮ ಮನಸ್ಸಲ್ಲಿ ತುಂಬ ಕಲ್ಮಶಗಳನ್ನ, ಒಳ್ಳೆಯದು ಕೆಟ್ಟದ್ದು ಎರಡೂ ತುಂಬ್ಕೊಂಡಿರ್ತೀವಿ. ಅದು ಹೊಯ್ದಾಡ್ತಾ ಇರುತ್ತೆ. ನಮಗೆ ಕೆಲವೊಂದ್ಸರಿ ಏನು ಮಾಡಬೇಕು ಅಂತಲೇ ಗೊತ್ತಾಗಲ್ಲ. ಅವಾಗ ಏನು ಮಾಡಬೇಕು, 5 ನಿಮಿಷ ಧ್ಯಾನ ಮಾಡಿ ಆಮೇಲೆ ನೀವು ಅದನ್ನು ಯೋಚನೆ ಮಾಡಿದ್ರೆ ಏನು ಮಾಡಬೇಕು ಅಂತ ಒಂದು ಐಡಿಯಾ ಬರುತ್ತೆ ನಿಮಗೆ. ಅದೇ ರೀತಿ ನಾವು ಒಂದು ರೂಮಲ್ಲಿ ಏನಾದರೂ ಹಾಕಿದ್ರೆ ಒಂದಷ್ಟು ವಸ್ತುಗಳನ್ನ ರೂಮಲ್ಲಿ ಹಾಕಿರ್ತೀವಿ. ಒಳ್ಳೆಯದು ಕೆಟ್ಟದ್ದು, ಬೇಕು ಬೇಡ ಎಲ್ಲದನ್ನೂ ಹಾಕಿರ್ತೀವಿ. ಮುಂದೆ ಯೂಸ್ ಆಗ್ಬೋದು ಅನ್ನೋ ಕೆಲವೊಂದು ಐಟಮ್ಸ್ಗಳನ್ನ ಯೂಸ್ ಆಗುತ್ತೋ ಬಿಡುತ್ತೋ ಅದನ್ನ ಹಾಕಿರ್ತೀವಿ. ಹಾಗೆ ನಮ್ಮ ಮನಸ್ಸು ಕೂಡ ಒಂದು ಗೂಡು. ಅದರಲ್ಲಿ ಯಾರೋ ಬೈದಿರೋದು, ಒಳ್ಳೇದು ಹೇಳಿರೋದು, ಒಳ್ಳೆ ಮಾತಾಡಿರೋದು, ಕೆಟ್ಟ ಮಾತಾಡಿರೋದು, ನಮ್ಗೆ ಅವಮಾನ ಮಾಡಿರೋದು, ನಮ್ಮನ್ನ ಪ್ರಶಂಸೆ ಮಾಡಿರೋದು, ನಾವೇನೋ ಕೆಲಸ ಮಾಡಿರ್ತೀವಿ, ಅದು ನಾವು ಕೆಲಸ ಮಾಡಿದ್ದಕ್ಕೆ ಪ್ರತಿಯಾಗಿ ಕೆಲವೊಬ್ರು ಬೈದ್ಬಿಟ್ಟಿರ್ತಾರೆ, ಕೆಲವೊಬ್ರು ಒಳ್ಳೇದು ಮಾಡಿರ್ತಾರೆ. ಪ್ರತಿಯೊಂದು ಕೂಡ ನಮ್ಮ ಮನಸ್ಸಲ್ಲಿರುತ್ತೆ. ಆ ಮನಸ್ಸಲ್ಲಿರೋದನ್ನ ನಾವು ಗೊಂದಲದ ಗೂಡಾಗಿರೋದನ್ನ, ಆ ಗೂಡನ್ನ ಕ್ಲಿಯರ್ ಮಾಡಿಕೊಂಡ್ರೆ ನಮ್ಮ ಬಾಡಿನೂ ಕ್ಲಿಯರ್ ಆಗುತ್ತೆ. ಅದಕ್ಕೆ ಏನು ಮಾಡಬೇಕಪ್ಪ ಅಂದರೆ, ಒಂದು ಸರಳ ಸಾತ್ವಿಕ ವಿಧಾನ ಇದು. ಏನಪ್ಪ ಅದು ಅಂದರೆ, ನಿಮ್ಮ ಮನೇಲಿ ಟೆರೆಸ್ ಇರುತ್ತೆ. ಟೆರೆಸ್ ಮೇಲೆ ಹೋಗಿ ಒಂದು 5 ನಿಮಿಷ, ಅದು ಟೈಮ್ ಯಾವುದರಿಂದ ಅಂದರೆ ಸಂಜೆ 7 ಗಂಟೆಯಿಂದ, ಅಂದರೆ ಚಂದ್ರ ಕಾಣಿಸ್ತಾ ಇರಬೇಕು. ಚಂದ್ರ ಕಾಣಿಸ್ಬೇಕು, ಅಕಸ್ಮಾತ್ ಮೋಡ ಮರೆಯಾಗಿದ್ರೂ ಪರವಾಗಿಲ್ಲ, ಚಂದ್ರ ಕಾಣಿಸಿದ್ರೆ ತುಂಬ ಒಳ್ಳೆಯದು. 7ರಿಂದ 11 ಗಂಟೆ ಒಳಗಡೆ ಮಾಡ್ಕೊಳ್ಳಿ. 10:30 11 ಗಂಟೆ ಒಳಗಡೆ ಮಾಡಿ ಮುಗಿಸ್ಬಿಡಿ ಇದನ್ನು. ಅದಾದಮೇಲೆ ಹೊರಗಡೆ ಹೋಗಬೇಡಿ. ಅಕಸ್ಮಾತ್ ನಿಮಗೆ ಟೆರೆಸ್ ಇಲ್ಲ, ಹೊರಗಡೆ ಖಾಲಿ ಜಾಗ ಇದೆ, ಸ್ವಲ್ಪ ಕೂತ್ಕೋಬೋದು ಅಂದರೆ ಅಲ್ಲಿ ಬೇಕಾದರೂ ಕೂಡ ಕೂತ್ಕೊಂಡು ಮಾಡ್ಬೋದು. ಅದು ಇಲ್ಲ ಅಂದರೆ ನಿಮ್ಮ ಮನೆ ಕಿಟಕಿಗಳಿರುತ್ತೆ, ಕಿಟಕಿಗಳಲ್ಲಿ ಎಲ್ಲಿ ಚಂದ್ರನ ಬೆಳಕು ಬೀಳ್ತಾ ಇರುತ್ತೆ ಅಲ್ಲಿ ಕೂತ್ಕೊಂಡು ಮಾಡ್ಬೋದು. ನೆಲದ ಮೇಲೆ ಕೂತ್ಕೋಬಾರ್ದು. ಯಾವುದಾದ್ರೂ ಚೇರ್ ಹಾಕ್ಕೊಂಡು ಕೂತ್ಕೊಳ್ಳಿ, ಇಲ್ಲ ಮಣೆ ಹಾಕ್ಕೊಂಡು ಅಥವಾ ಚಾಪೆ ಹಾಕ್ಕೊಂಡು ಕೂತ್ಕೊಂಡು ಮೂನ್ ಬಾತ್ ಮಾಡಬೇಕು. ಮೂನ್ ಬಾತ್ ಅಂದರೆ ಏನು? ಬಾತ್ ಅಂದರೆ ನಾವು ಸ್ನಾನ ಮಾಡ್ತೀವಿ. ಸ್ನಾನ ಮಾಡಿದಾಗ ಏನಾಗುತ್ತೆ, ನೀರು ಹಾಕೋತೀವಿ. ತಲೆ ಮೇಲಿಂದ ನೀರು ಹಾಕ್ಕೊಂಡದ್ದು ತಲೆ ಕೂದಲು ಮೇಲೆ ಬೀಳುತ್ತೆ, ಕೂದಲಿಂದ ನೆತ್ತಿಯಿಂದ ತಲೆ ಮುಖ ಎಲ್ಲ ಬೀಳುತ್ತೆ. ಆಮೇಲೆ ಭುಜ ಹಾಗೆ ಬಿಡಿದು ಕಾಲಿನವರೆಗೂ ನೀರು ಬೀಳುತ್ತೆ ನಾವು ಮೇಲಿಂದ ಹಾಕ್ಕೊಂಡ್ರೆ. ಹಾಗೆ ಮೂನ್ ಬಾತ್ ಅಂದ್ರೇನು? ಚಂದ್ರನ ಬೆಳಕು ತಲೆ ಮೇಲಿಂದ ಕಾಲಿನವರೆಗೂ ಬೀಳೋದು ಮೂನ್ ಬಾತ್ ಅಂತ ಹೇಳ್ತೀವಿ. ಅಂದರೆ ಇದನ್ನು ಸರಿಯಾಗಿ ಕೇಳಿಸ್ಕೊಳ್ಳಿ. ಅಲ್ಲಿ ಕೂತ್ಕೊಂಡ್ಮೇಲೆ ನೆನಪಿರಲಿ, ಕೂತ್ಕೋಬೇಕಾದ್ರೆ ನೆಲದ ಮೇಲೆ ಕೂತ್ಕೋಬಾರ್ದು. ಚಾಪೆ, ಮಣೆ ಅಥವಾ ಚೇರು ಏನಾದರೂ ಒಂದು ಹಾಕ್ಕೊಂಡು ಕೂತ್ಕೋಬೇಕು. ಕೂತ್ಕೊಳ್ಳೋಕ್ಕೂ ಮುಂಚೆ ಕೈಕಾಲು ತೊಳ್ಕೊಂಡು ಬರಬೇಕು. ಫಸ್ಟು ಕೈಕಾಲು ಮುಖ ತೊಳ್ಕೊಂಡು ಬಂದು ದೇವ್ರಿಗೆ ಮನೇಲಿ ದೇವ್ರ ಪೂಜೆ ಮಾಡ್ತೀವಲ್ಲ, ದೇವ್ರ ಮನೇಲಿ ದೇವ್ರಿಗೆ ನಮಸ್ಕಾರ ಮಾಡ್ಕೊಬಂದು ಆಮೇಲೆ ಕೂತ್ಕೊಂಡು ಕಣ್ಮುಚ್ಕೊಂಡು ಗಣಪತಿನ ನೆನಪಿಸ್ಕೋಬೇಕು. ಯಾಕಪ್ಪ ಗಣಪತಿ ನೆನಪಿಸ್ಕೋಬೇಕು ಅಂದರೆ, ಪ್ರತಿಯೊಂದಕ್ಕೂ ವಿಘ್ನ ನಿವಾರಕ ಗಣಪತಿನೇ. ಹಾಗಾಗಿ ಓಂ ಗಂ ಗಣಪತಿಯೇ ನಮಃ ಅಂತ ಹೇಳ್ಕೊಂಡು ನಮಗೆ ಈಗ ಒಂದು 5 ನಿಮಿಷ ಸುಮ್ಮನೆ ಕೂತ್ಕೋಬೇಕು ದೇವರ ಧ್ಯಾನ ಮಾಡ್ತಾ. ಅದಾದಮೇಲೆ ನಮ್ಗೆ ಬೆಳಕು ಬೀಳ್ತಾ ಇದೆ ತಲೆ ಮೇಲೆ, ನಮ್ಗೆ ನೆಗೆಟಿವ್ ಎನರ್ಜಿ ಎಲ್ಲ ಹೋಗ್ತಾ ಇದೆ, ತಲೆಯಿಂದ ಹೋಗ್ತಾ ಇದೆ, ಎದೆಯಿಂದ ಹೋಗ್ತಾ ಇದೆ, ಹೊಟ್ಟೆಯಿಂದ ಹೋಗ್ತಾ ಇದೆ, ಹಾಗೆ ಕಾಲಿನ ಪಾದದವರೆಗೂ ಹೇಳ್ಕೊಂಡು ಅಲ್ಲಿ ಹೋಗ್ತಾ ಇದೆ ಅಂತ ನಾವು ಮನಸ್ಸಲ್ಲಿ ತಂದ್ಕೋಬೇಕು. ನೆಗೆಟಿವ್ ಥಾಟ್ಸ್ ಏನಿತ್ತು, ನೆಗೆಟಿವ್ ಎನರ್ಜಿ ಏನಿತ್ತು ಎಲ್ಲ ಹೋಗ್ತಾ ಇದೆ, ನನ್ನ ಬಾಡಿ ಫ್ರೀ ಆಗ್ತಾ ಇದೆ ಅಂತ ಹೇಳ್ಕೋತಾ ಇರಬೇಕು. ಹೇಳ್ಕೊಂಡಾಗ ಏನಾಗುತ್ತೆ ಅಂದರೆ, ಆ ಚಂದ್ರನ ಬೆಳಕಿಂದ ನಮಗೆ ಪಾಸಿಟಿವ್ ಎನರ್ಜಿ ನಮಗೆ ಬರುತ್ತೆ. ಅಂದರೆ ಸ್ನಾನ ಮಾಡಿದಾಗ ನಮ್ಮ ಬಾಡಿ ಹೇಗೆ ಫ್ರೆಶ್ ಆಗುತ್ತೆ, ನಾವು ಸ್ನಾನ ಮಾಡಿದಾಗ ಎಲ್ಲ ಕಲ್ಮಶಗಳನ್ನ ಹೇಗೆ ತೊಳ್ಕೊಂಡು ಬರ್ತೀವಿ ಹೊರಗಡೆ,
ಫ್ರೆಶ್ ಆಗಿ. ಅದೇ ರೀತಿ ಚಂದ್ರನ ಬೆಳಕು ಕೂಡ ನಮ್ಮ ಬಾಡಿ ಮನಸ್ಸಲ್ಲಿರೋ ನೆಗೆಟಿವ್ ಥಾಟ್ಸು, ನೆಗೆಟಿವ್ ಎನರ್ಜಿ ಎಲ್ಲನೂ ತೊಡೆದು ಪಾಸಿಟಿವ್ ವೈಬ್ಸ್ನ ತುಂಬಿಸಿ ಕಳಿಸುತ್ತೆ. ಇದೇ ರೀತಿ 5 ನಿಮಿಷ ಮಾಡಬೇಕು. 5 ನಿಮಿಷ ಮಾಡಿ ಆಮೇಲೆ ಒಳಗಡೆ ಬರ್ಬೋದು. ಇದನ್ನು ಯಾಕಪ್ಪ ಮಾಡಬೇಕು ಅಂದರೆ, ಮನೆಯಲ್ಲಿ ಮಕ್ಕಳಿರ್ತವೆ, ಮಕ್ಕಳು ಹೇಳಿದ ಮಾತು ಕೇಳ್ತಾ ಇರಲ್ಲ, ಏನೋ ಒಂಥರ ಹೇಳಿದಕ್ಕೆ ವಿರುದ್ಧವಾಗಿ ಆಡ್ತಾ ಇರ್ತಾರೆ, ಅಥವಾ ಯಾರೋ ಒಬ್ಬರು ಕೋಪ ಮಾಡ್ಕೋತಾ ಇರ್ತಾರೆ, ನಮ್ಮ ಮಾತು ಕೇಳ್ತಾ ಇರಲ್ಲ. ನಮಗೆ ಒಂದ್ಸರಿ ಮನಸ್ಸಿಗೆ ಕಿರಿಕಿರಿ ಅನ್ನಿಸ್ತಾ ಇರುತ್ತೆ. ನೀವು ಅಬ್ಸರ್ವ್ ಮಾಡಿ, ಇದನ್ನು ಮಾಡಿದ್ಮೇಲೆ ನಿಮಗೆ ಗೊತ್ತಾಗುತ್ತೆ ನಿಮಗೆ ಎಷ್ಟು ಪಾಸಿಟಿವ್ ವೈಬ್ಸ್ ಬಂದಿರುತ್ತೆ ಅಂತ. ಆಮೇಲೆ ನಮಗೆ ಏನಾದರೂ ಮಾಡಬೇಕು ಅಂದಾಗ, ನಿಮಗೆ ಅಕಸ್ಮಾತ್ ಯಾವುದಾದ್ರೂ ಕೆಲಸ ಮಾಡಬೇಕು ಅಂದಾಗ ಇದನ್ನು ಮಾಡಲೇಬೇಕು ಅಂತೇನಿಲ್ಲ. ನಿಮಗೆ ಗೊತ್ತಾಗಲಿಲ್ಲ ಅಂದಾಗ ಒಂದು 5 ನಿಮಿಷ ಕಣ್ಮುಚ್ಕೊಂಡು ಕುಳಿತುಕೊಂಡು ನಿಮ್ಮ ಮನೆ ದೇವ್ರನ್ನ ನೆನಪಿಸ್ಕೊಂಡು ಧ್ಯಾನ ಮಾಡ್ಕೊಳ್ಳಿ. ಧ್ಯಾನ ಮಾಡಿಬಿಟ್ಟು ನಿಮ್ಗೆ ಏನು ಅನ್ನಿಸ್ತೋ ಅದನ್ನು ಮಾಡಿ. ಅದು ನಿಮ್ಮ ಮನೆ ದೇವರೇ ಅನುಗ್ರಹ ಮಾಡಿರುತ್ತೆ ಅದನ್ನು ಅಂತ ಹೇಳ್ತೀವಿ. ಹಾಗೆ ಮಕ್ಕಳು ಮಾತು ಕೇಳದೆ ಇರೋರಿಗೂ ಕೂಡ ಇದೇ ಥರ ಮಾಡಬೇಕು. ಅವ್ರಿಗೆ ಈ ರೀತಿ ಹೋಗ್ತಾ ಇದೆ ನೆಗೆಟಿವ್ ಥಾಟ್ಸು ಅಂತ ಹೇಳೋಕ್ಕಾಗಲ್ಲ. ಅವ್ರಿಗೆ 5 ನಿಮಿಷ ಧ್ಯಾನ ಮಾಡಿ ಅಂತ ಹೇಳಿ ಚಂದ್ರನ ಬೆಳಕಲ್ಲಿ ಕೂರಿಸಿ, ಅವರು ಚಂದ್ರನ ಬೆಳಕು ಬೀಳ್ತಾ ಇದ್ದಂಗೆ ಮನಸ್ಸಲ್ಲಿರೋ ನೆಗೆಟಿವ್ ಥಾಟ್ಸು ಎಲ್ಲ ಹೋಗುತ್ತೆ. ಅದು ನಿಮ್ಗೆ ಒಂದೇ ದಿನ ಪೂರ್ತಿ ಪರಿಹಾರ ಆಗುತ್ತೆ ಅಂತ ಹೇಳಲ್ಲ. ಇದನ್ನು ಮಾಡ್ತಾ ಮಾಡ್ತಾ ಆಟೋಮೆಟಿಕ್ಕಾಗಿ ಹೋಗುತ್ತೆ. ನಿಮಗೆ ಇದು ಪ್ರತಿ ಹುಣ್ಣಿಮೆ ಕೂಡ ಮಾಡ್ಕೋಬೋದು. ಆದರೆ ನೆನಪಿರಲಿ, ಅಮಾವಾಸ್ಯೆ ಮತ್ತು ಹುಣ್ಣಿಮೆಗಳಲ್ಲಿ ಮಠ ಮಧ್ಯಾಹ್ನ ಅಥವಾ ಮಧ್ಯರಾತ್ರಿ ಯಾರೂ ಇಲ್ಲದೆ ಇರೋ ಪ್ಲೇಸ್ಗಳಲ್ಲಿ ಹೋಗಬಾರ್ದು. ಮತ್ತು ಇದನ್ನು ಮಾಡಬೇಕಾದ್ರೆ ನೀವು ಜುಟ್ಟನ್ನ ಬಿಟ್ಕೊಂಡು ಮಾಡಬೇಡಿ. ಹೆಣ್ಮಕ್ಳಾದರೆ ತುಂಬ ಜನ ಹೆಣ್ಮಕ್ಳು ಜುಟ್ಟು ಬಿಟ್ಟಿರ್ತಾರೆ. ಯಾವಾಗಲೂ ಜುಟ್ಟು ಬಿಟ್ಟಿರೋದನ್ನ ಅವಾಯ್ಡ್ ಮಾಡಿ. ಪ್ರತಿದಿನ ಯಾವುದೇ ಕಾರಣಕ್ಕೂ ಜುಟ್ಟು ಬಿಡಬಾರ್ದು. ಜುಟ್ಟು ಬಿಡೋದನ್ನು ಅವಾಯ್ಡ್ ಮಾಡಿ ಒಂದು ಕ್ಲಿಪ್ ಆದರೂ ಹಾಕಿ ಕಟ್ಟಿ. ಇವತ್ತಿನ ದಿನ ಮಾತ್ರ, ಅದರಲ್ಲೂ ಅಮಾವಾಸ್ಯೆ ಹುಣ್ಣಿಮೆಗಳಲ್ಲಿ ಮಾತ್ರ ಯಾವುದೇ ಕಾರಣಕ್ಕೂ ಜುಟ್ಟನ್ನು ಬಿಡೋಕ್ಕೆ ಹೋಗಬೇಡಿ. ಅದು ನೆಗೆಟಿವ್ ಎನರ್ಜಿನ ಅಟ್ರಾಕ್ಟ್ ಮಾಡುತ್ತೆ ಅಂತ ಹೇಳ್ತಾರೆ. ಹಾಗಾಗಿ ಆಮೇಲೆ 11 ಗಂಟೆ ಮೇಲೆ ಯಾವುದೇ ಕಾರಣಕ್ಕೂ ಮಾಡೋಕ್ಕೆ ಹೋಗಬೇಡಿ. ಹೊರಗಡೆ ಪ್ರದೇಶದಲ್ಲಿ, ಮನೆ ಒಳಗಡೆ ಏನಾದ್ರು ಅಕಸ್ಮಾತ್ ಚಂದ್ರನ ಬೆಳಕು ಬೀಳ್ತಾ ಇದೆ, ಕಿಟಕಿ ಇದೆ, ನಮ್ಗೆ ಮಾಡೋಕ್ಕಾಗಲಿಲ್ಲ, ಮರೆತೋಯ್ತು ಅಂದರೆ ಬೇಕಾದರೆ ಮನೆ ಒಳಗಡೆ ಮಾಡ್ಕೊಳ್ಳಿ. ಆದರೆ ಆದಷ್ಟು 11 ಗಂಟೆ ಒಳಗಡೆ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡಿ. ಇದರಿಂದ ನಮಗೆ ಯಾವುದಾದ್ರೂ ಯಾರ ಬಗ್ಗೆ ಏನಾದರೂ ಶತ್ರುತ್ವ ಬೆಳೆದಿದ್ರೆ ಆ ಶತ್ರುತ್ವ ನಿವಾರಣೆ ಆಗುತ್ತೆ. ನಮ್ಮ ಸಂಬಂಧಗಳಲ್ಲಿ ಒಂದು ಒಳ್ಳೆ ಬೆಸುಗೆ ಬರುತ್ತೆ. ಮತ್ತು ನಮಗೇನಾದರೂ ಯಾವುದಾದ್ರೂ ಕೆಲಸಗಳಲ್ಲಿ ಅಡೆತಡೆ ಆಗ್ತಾಯಿದ್ರೆ ಯಾಕೆ ಅಡೆತಡೆ ಆಗಿದೆ, ಏನು ಮಾಡಬೇಕು ಅಂತ ಪ್ರತಿಯೊಂದಕ್ಕೂ ದಾರಿ ತೋರಿಸುತ್ತೆ. ಯಾವುದೇ ಕೆಲಸಕ್ಕೂ ಮನಸ್ಸೇ ಮುಖ್ಯ. ಮನಸ್ಸು ಮಾಡಿದ್ರೆ ಅರ್ಧ ಕೆಲಸ ಆಗುತ್ತೆ ಅಂತ ಹೇಳ್ತಾರೆ. ಆದ್ದರಿಂದ ಮನಸ್ಸಿಗೆ ಚಂದ್ರ ಅಧಿಪತಿ. ಈ ಚಂದ್ರನ ನಾವು ಹೋಲಿಸ್ಕೊಂಡ್ರೆ ನಮ್ಮ ಮನಸ್ಸು ಹಿಡಿತದಲ್ಲಿ ಸಿಗುತ್ತೆ. ಹಾಗಾಗಿ ನಿಮ್ಮ ಮಕ್ಕಳು ದಾರಿ ತಪ್ತಾ ಇದ್ರೂ ಕೂಡ ಅವ್ರನ್ನೂ ಕೂಡ ಮಾಡಿಸಿ, ಅವ್ರಿಗೆ ಹೀಗೆ ಹೇಳಿದಾಗ ಅವ್ರಿಗೆ ಅರ್ಥ ಆಗಿ ಮಾಡಿದ್ರೆ ಓಕೆ. ಸ್ವಲ್ಪ ದೊಡ್ಡವರಾದರೆ ಸ್ವಲ್ಪ ಮಾಡ್ತಾರೆ. ಅದರಲ್ಲೂ ಕೆಲವೊಬ್ಬರು ದೊಡ್ಡವರು ನಂಬಲ್ಲ. ಆಗ ಏನು ಮಾಡಿ, ಒಂದು 5 ನಿಮಿಷ ಅವ್ರಿಗೆ ಇಷ್ಟವಾದ ದೇವ್ರನ್ನೋ ಅಥವಾ ಕುಲದೇವ್ರನ್ನೋ ಧ್ಯಾನ ಮಾಡ್ತಾ ಕೂತ್ಕೊಳ್ಳೋಕೆ ಹೇಳಿ. 5 ನಿಮಿಷ ಧ್ಯಾನ ಮಾಡ್ತಾ ಕೂತ್ಕೊಂಡ್ರೆ ಒಂದು 5ರಿಂದ 10 ನಿಮಿಷ ಮಾಡೋಕೆ ಹೇಳಿ. ಅದು ಆಟೋಮೆಟಿಕ್ಕಾಗಿ ಸ್ವಲ್ಪ ಎನರ್ಜಿ ಬರ್ತಾ ಇರುತ್ತೆ. ನಾವು ಅಂದ್ಕೊಳ್ಳದೆ ಇರಲಿ, ಚಂದ್ರನ ಬೆಳಕು ಬಿದ್ದಷ್ಟು ನಮಗೆ ತುಂಬ ಒಳ್ಳೆಯದಾಗುತ್ತೆ. ಯಾಕಂದರೆ ಹುಣ್ಣಿಮೆ ಅನ್ನೋದು ಸಮೃದ್ಧಿ ಸಂಕೇತ, ಮಂಗಳಕರ. ಹುಣ್ಣಿಮೆ ಅಂದರೆ ಚಂದ್ರನ ಬೆಳಕು. ಅದು ಬೆಳಕು ಎಷ್ಟು ಚೆನ್ನಾಗಿ ಬೀಳುತ್ತೋ ಹಾಗೆ ನಮ್ಮ ಬಾಳು ಚೆನ್ನಾಗಾಗುತ್ತೆ ಅಂತ. ಹುಣ್ಣಿಮೆ ಬೆಳಕನ್ನು ನಮ್ಮ ಬಾಡಿಗೆ ತಗೋಬೇಕು. ಆವಾಗ ನೆಗೆಟಿವ್ ಎನರ್ಜಿ ಎಲ್ಲ ಹೋಗಿ ಪಾಸಿಟಿವ್ ಎನರ್ಜಿ ಬರುತ್ತೆ ಅಂತ ಅನ್ನೋದು. ಇದರಿಂದ ನಿಮಗೆ ಇದನ್ನು ಮಾಡಿದ್ಮೇಲೆ ನಿಮ್ಗೆ ಏನು ಅನ್ನಿಸ್ತು ಅಂತ ನಾನು ಕಮೆಂಟ್ ಮುಖಾಂತರ ತಿಳಿಸಿ. ಇದೊಂದೇ ಹುಣ್ಣಿಮೆ ಅಂತಲ್ಲ, ನೀವು ಯಾವ ಹುಣ್ಣಿಮೆಗಾದರೂ ಮಾಡ್ಕೋಬೋದು. ಮೂನ್ ಪಾತ್ ಅಂತ ನೀವು ಪ್ರತಿ ಹುಣ್ಣಿಮೆಗೂ ಮಾಡ್ಕೋಬೋದು, ಅಥವಾ ನಿಮ್ಗೆ ಯಾವ ಹುಣ್ಣಿಮೆಗೆ ನೆನಪಾಗುತ್ತೋ ಆ ಹುಣ್ಣಿಮೆಗೆ ಮಾಡ್ಕೋಬೋದು. ಇದು ನಿಮ್ಗೆ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ. ಹಾಗೆ ನನ್ನ ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು ಕೇಳಿದ್ದಕ್ಕಾಗಿ.